ಮನವೊಲಿಕೆ ಮಾಡಕ್ಕಾಗದೆ ಇದ್ದಾಗ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಚೀಮಾರಿ ಹಾಕತ್ತೆ. ಇದೇ ಆದೇಶಗಳು ನಿಮ್ಗೆ ಎಲ್ಲಿದೆ, ನಿಮ್ ಶಾಲೆಗಳಿಗೆ ಎಲ್ಲಿದೆ, ನಿಮ್ಮ ಶಾಲೆಗಳಲ್ಲಿ ಯಾಕೆ ಈ ಒಂದು ದಾಖಲೆಗಳಿಲ್ಲ ಅಂತ ಎಲ್ಲ ಚೀಮಾರಿ ಹಾಕಿ ರಿಜೆಕ್ಟ್ ಮಾಡುತ್ತೆ, ಕ್ವಾಶ್ ಮಾಡಾಕತ್ತೆ. ಮತ್ತೆ ಸ್ಪಷ್ಟವಾಗಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂತ ಸುರಕ್ಷತಾ ನಿಯಮಕ್ಕೂ ನೀವು ಮಾಡಿರ್ತಕ್ಕಂತ ಆದೇಶಕ್ಕೂ ಸರಿಯಲ್ಲ. ಇದು ಹಳೆ ಶಿಕ್ಷಣ ಸಂಸ್ಥೆಗಳಿಗೆ ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾ ಇರೋದು, ಇದು ಬಾಹಿರವಾಗಿದೆ ಅಂತ ಎಲ್ಲಾ ಹೇಳಿದ್ರು ಕೂಡ 20 ತಿಂಗಳು ಕಳೆದ ನಂತರ ಇವತ್ತು ಮತ್ತೆ ಅಪೀಲ್ ಹೋಗೋದ್ರ ಮುಖಾಂತರ ಪ್ರಸ್ತುತ ಸಾಲಲ್ಲಿ 16,000 ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣ, ಮತ್ತೆ ನಾನು ಹೇಳ್ತಾ ಇದ್ದೇನೆ, ಹಳೆಯ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣದ ಹೆಸರಲ್ಲಿ ಫೈರ್ ಸೇಫ್ಟಿ PWD ಅಂದ್ರೆ ಅದು ಎಲ್ಲವನ್ನು ಒಂದೊಂದೇ ವರ್ಷ ಕೊಡೋದು. ಎಂತ ದುರಂತ ಅಂದ್ರೆ, ಒಂದು ಸಿಲಿಂಡರ್ ನ ರೀಫಿಲ್ ಮಾಡೋದಕ್ಕೆ 500 ರೂಪಾಯಿ ಆದ್ರೆ ಇವ್ರು 27,000 ರೂಪಾಯಿ ಕಟ್ಟಿಸ್ಕೊಂಡು 1 ವರ್ಷಕ್ಕೆ ರಿನಿವಲ್ ಕೊಡ್ತಾರೆ. ಇಂಥ ಒಂದು ಭ್ರಷ್ಟಾಚಾರ, ಆ ರಿನಿವಲ್ ಕೊಡೋದಕ್ಕೂ ಕೂಡ ಲಂಚ, ಭೂ ಪರಿವರ್ತನೆ ಇದುವರೆಗೂ ಯಾರು ಮಾಡೋದಿಕ್ಕಾಗಲ್ಲ. ಬಹುತೇಕ ಅಕ್ರಮ ಸಕ್ರಮ ವ್ಯಾಜ್ಯ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಜೊತೆಗೆ ಕಟ್ಟಡ ಏನ್ ಶೈಕ್ಷಣಿಕ ಉದ್ದೇಶಕ್ಕೆ ಇರಬೇಕು ಅಂತ, ಜೊತೆಗೆ ಇವತ್ತು ಅನೇಕ ಸಮಸ್ಯೆಗಳು, ಅನೇಕ ದಾಖಲೆಗಳು, ಪೊಲೀಸ್ ಇಲಾಖೆಗೆ ಹೋಗಿ ಲೆಟರ್ ತಗೊಂಬನ್ನಿ, ಆರೋಗ್ಯ ಇಲಾಖೆಗೆ ಹೋಗಿ ನೀವು ಇದು ಯಾವ್ದಾದ್ರು ಒಂದು ದಾಖಲೆ ನೀವು ನಡೆಸ್ತಾ ಇರೋ ಶಾಲೆಗಳಲ್ಲಿ ಇದೆಯಾ? ನಾವು ಹಂಗಂತ ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಮಾನ್ಯ ಸರ್ಕಾರಕ್ಕೆ 15 ಸುರಕ್ಷತಾ ಕ್ರಮಗಳು ಏನ್ ಅಳವಡಿಸಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಯಾವುದೇ ಗುಣಮಟ್ಟಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ದುರಂತದಲ್ಲಿದೆ ರಾಜ್ಯ ಪಠ್ಯಕ್ರಮ, ಸರ್ಕಾರಿ ಶಾಲೆಗಳ ಗುಣಮಟ್ಟ, ನಮ್ಮ ಶಾಲೆಗಳಲ್ಲೂ ಕೂಡ ಗುಣಮಟ್ಟ ಕುಸಿದಿದೆ. ಅಂತ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಂತನೆ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ಅಧಿಕಾರಿಗಳು ಈ ದುರಂತದಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅರ್ಧ ಗಂಟೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಅರ್ಧ ಗಂಟೆ ಕಾಲಾವಕಾಶ ಇಲ್ಲ. ಇವತ್ತು 40-50 ಲಕ್ಷ ಮಕ್ಕಳು ಓದ್ತಾ ಇರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರುವಂತ ಜವಾಬ್ದಾರಿ ಇಲ್ಲದೆ ಆಗಿದೆ. ಸ್ವಾತಂತ್ರ್ಯ ಇಲ್ಲದೆ ಇರುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಅದರ ವಿರುದ್ಧ ನಾವು ಎಲ್ಲವನ್ನ ಮಾಡ್ತೇವೆ, ಧ್ವಜ ಹಾರಿಸ್ತೇವೆ, ಸಿಹಿ ಹಂಚುತ್ತೇವೆ, ಕಾರ್ಯಕ್ರಮ. ಈಗ ನಿಮ್ಮ ವಿರೋಧ ಇರೋದು ಅಗ್ನಿಶಾಮಕ ಪ್ರಮಾಣ ಪತ್ರವನ್ನ ಕೊಡೋದಕ್ಕ, ಭೂ ಪರಿವರ್ತನೆಯನ್ನ ನಕ್ಷೆ ಕೊಡೋದಕ್ಕ, ಯಾವ್ದಕ್ಕೆ ತಮ್ಮ ವಿರೋಧ ಇರೋದು? ಯಾವ್ದಕ್ಕೆ? ಅಥವಾ ಇದನ್ನ ಕೊಡೋದಕ್ಕೆ, ಅಥವಾ ಅವ್ರು ಮಂಜೂರು ಮಾಡೋದಕ್ಕೆ ನಿಮ್ಮ ಬಳಿ ಹಣ ಕೇಳ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪವಾ? ಏನಂತ? ಎರಡೂ ನಿಮ್ಮ ಮಾತು ಸರಿ. ಒಂದು, ಇದು ಯಾವ ಕೂಡ ಹಳೆ ಶಿಕ್ಷಣ, ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಪದದ ಅರ್ಥ ನನಗೆ ನಾನು ಮಾಡ್ಕೊಂಡಿದ್ದೇನೆ, ಈ ಸಮಾಜ ಕೂಡ ಮಾಡ್ಕೊಳ್ಳುತ್ತೆ. ಯಾವುದೇ ಒಂದು ಕಾಯ್ದೆಯನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಅಷ್ಟೇ, ಯಾವುದೇ ಒಂದು ಕಾನೂನನ್ನ ಯಥಾವತ್ತಾಗಿ ಹಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಹಾಕೋದು ಎಷ್ಟು ನ್ಯಾಯ? ಇಲ್ಲಿ ಮನುಷ್ಯ ಮಾಡಕ್ಕಾಗದೆ ಇರೋದು, ಉದಾಹರಣೆ ಕೊಡ್ತೀನಿ. ಈಗಿರ್ತಕ್ಕಂಥ ಶಾಲೆಗಳು ಹಳೆಯ ಏನ್ ಬಂದಿದ್ವು, ಅವಕ್ಕೆ ಸುತ್ತ ರೋಡ್ ಇರ್ಬೇಕು, 10,000 ಲೀಟರ್ ಟ್ಯಾಂಕ್ ಮೇಲಿಡ್ಬೇಕು, ಹೆವಿ ಪಂಪ್ ಹಾಕ್ಬೇಕು, ಹೆವಿ ಪ್ರೆಷರೈಸ್ಡ್ ಚಾನಲೈಸ್ ಮಾಡಬೇಕು, ಆಮೇಲೆ ಭೂ ಪರಿವರ್ತನೆ ಆಗ್ಬೇಕು. ಯಾವುದೇ ಒಂದು ಕೃಷಿಯೇತರ ಭೂಮಿಯಲ್ಲಿ ಶಿಕ್ಷಣ ಸಂಸ್ಥೆ ಮಾಡೋದಿಕ್ಕೆ ಅವಕಾಶ ಇದೆ ಅಂತ ನ್ಯಾಯಾಲಯದ ತೀರ್ಪಿದ್ರು ಕೂಡ ಇವರು ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಅಲ್ಲಿ ಇರ್ತಕ್ಕಂಥವಕ್ಕೂ ಪ್ರತ್ಯೇಕವಾಗಿ ಶಿಕ್ಷಣಕ್ಕೆ ಅಂತ ಮಾಡಿಸ್ಕೊಂಡ್ ಬನ್ನಿ ಅಂತ. ಶಶಿಕುಮಾರ್ ಅವರು ಇನ್ನೊಂದು ವಿಚಾರ ಸರ್, ಈಗ PEO ಪೋಸ್ಟಿಂಗ್ 25 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ಹೇಳಿ ತಾವು ಆರೋಪ ಮಾಡಿದ್ದೀರಿ. ಯಾರು? ಮಾನ್ಯ ಮಂತ್ರಿಗಳ, ಅಧಿಕಾರಿಗಳ? ಯಾರು ಲಂಚ ಪಡಿತಿರೋದು? ಇವತ್ತು ನಮಗೆ ಬಂದಿರ್ತಕ್ಕಂತ ಇದೇ BO DDPಗಳು ಅವರವರೇ ಮಾತನಾಡ್ತಾ ಇರ್ತಕ್ಕಂಥದ್ದು ಕೇಳಿದಾಗ 25-30 ಲಕ್ಷ ಬರೀ ಒಂದು ವರ್ಗಾವಣೆಗಳಲ್ಲಿ ದಂಧೆ ನಡೀತಾ ಇದೆ ಅಂತಕ್ಕಂಥ ಆರೋಪಗಳು ನಾವು ಕೇಳ್ತಾ ಇದ್ದೇವೆ. ನಮಗೆ ಇವಾಗ ಅನಿಸೋದೇನು ಅಂದ್ರೆ, ಹಂಗಾರೆ ಸರ್ಕಾರ, ಶಿಕ್ಷಣ ಇಲಾಖೆ ಈ ತರಹದ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಆ ಅಧಿಕಾರಿಗಳಿಗೆ ದಾರಿ ಮಾಡ್ಕೊಡೋದಿಕ್ಕೆ ಮತ್ತೊಮ್ಮೆ RRಗೆ ಮೇಲ್ಮನವಿ ಹೋಗಿ ಆ ಒಂದಷ್ಟು ಭ್ರಷ್ಟಾಚಾರ ಮಾಡೋದಿಕ್ಕೆ ದಾರಿ ಮಾಡ್ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನಮ್ಗೆ.